ನಾವು ಬೆಳಗ್ಗೆ ಎದ್ದ ತಕ್ಷಣ ಏನು ತಿಂಡಿ ತಿಂತೀವಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ತಿನ್ನೋ ತಿಂಡಿಯಲ್ಲಿ ಒಳ್ಳೆಯ ವಿಟಮಿನ್ಸ್ ಇರಬೇಕು, ಒಳ್ಳೆಯ ತರಕಾರಿ ಇರಬೇಕು, ಒಳ್ಳೆಯ ಸೊಪ್ಪು ಆ ಥರ ಇರುವಂತಹ ಆಹಾರನ ನಾವು ಬೆಳಗ್ಗೆನೇ ತಿಂದಾಗ ನಮ್ಮ ದೇಹಕ್ಕೆ ಒಂದು ಒಳ್ಳೆಯ ಎನರ್ಜಿ ಸಿಗುತ್ತೆ. ನಮಗೆ ದಿನವಿಡೀ ಫುಲ್ಲು ಯಾವುದೇ ಥರ ಸುಸ್ತು ಆಯಾಸ ಆಗದೇ ಇರೋಂಗೆ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಏಕೆಂದರೆ ನಾವು ಬೆಳಗ್ಗೆ ಏನು ಮಾಡ್ತೀವಿ, ಏನೋ ಆಫೀಸಿಗೆ ಹೋಗೋ ಟೆನ್ಷನಲ್ಲಿ ಸ್ವಲ್ಪ ಹಾಗೆ ಸ್ವಲ್ಪ ಲೈಟಾಗಿ ಹಾಗೆ ಊಟ ಮಾಡ್ಕೊಂಡ್ಬಿಟ್ಟು ಹಾಗೆ ಹೋಗ್ಬಿಡ್ತೀವಿ. ಆದರೆ ನಮಗೆ ಸಾಕಷ್ಟು ಎನರ್ಜಿ ನಮಗೆ ಆವಾಗ ಸಿಗೋಲ್ಲ. ಬೆಳಗಿನ ನಮ್ಮ ಕೆಲಸ ತುಂಬಾ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ನಾವು ಚೆನ್ನಾಗಿ ಒಳ್ಳೆಯ ವಿಟಮಿನ್ ಇರುವಂತಹ ಒಳ್ಳೆಯ ಪೋಷಕಾಂಶ ಇರುವಂತಹ ಆಹಾರವನ್ನು ನಾವು ತಿನ್ನಬೇಕು. ಆಗ ನಮ್ಮ ದಿನವಿಡೀ ನಮಗೆ ಯಾವುದೇ ಥರ ಆಯಾಸ ಸುಸ್ತು ಆಗದೇ ಇರೋಂಗೆ ನಮ್ಮ ದೇಹ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ನಾವು ತಿನ್ನೋಂಥ ಆಹಾರ ನಾವೇನು ಮಾಡ್ತೀವಿ ಅಂದರೆ ಉಲ್ಟಾ ಮಾಡ್ತೀವಿ. ಬೆಳಗ್ಗೆ ಆಫೀಸಿಗೆ ಹೋಗೋ ಅರ್ಜೆಂಟಲ್ಲಿ ಕಡಿಮೆ ತಿಂತೀವಿ, ಮಧ್ಯಾಹ್ನ ಏನು ಮಾಡ್ತೀವಿ ಅಂದರೆ ಫ್ರೀಯಾಗಿರ್ತೀವಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತಿಂತೀವಿ, ನೈಟ್ ಅಂತೂ ಫುಲ್ ಫ್ರೀಯಾಗಿರ್ತೀವಿ ಅಂತ ಹೇಳ್ಬಿಟ್ಟು ಮನೆಯವ್ರ ಜೊತೆಗೆಲ್ಲ ಸೇರಿಬಿಟ್ಟು ಚೆನ್ನಾಗಿ ತಿಂತೀವಿ. ಸೊ ಆ ಥರ ತಪ್ಪನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಬೆಳಗ್ಗೆ ಒಳ್ಳೆಯ ಪೋಷಕಾಂಶ ಇರುವಂಥ ಆಹಾರವನ್ನು ತಿನ್ನಿ. ಮಧ್ಯಾಹ್ನದ ಊಟ ಮೀಡಿಯಮ್ ಆಗಿ ಇರಲಿ, ಲೈಟಾಗಿ ತೊಗೊಳ್ಳಿ. ರಾತ್ರಿ ಅಂತೂ ಫುಲ್ ಲೈಟಾಗಿ ಕಡಿಮೆ ಊಟ ಮಾಡಿದರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ನಮ್ಮ ದೇಹ ತುಂಬಾ ಚೆನ್ನಾಗಿರುತ್ತೆ. ಮತ್ತು ರಾತ್ರಿ ಊಟನ ಯಾವಾಗಲೂ ನಾವು ಮಲಗೋಕ್ಕೂ 2 to 3 ಅವರ್ ಮುಂಚೆನೇ ಊಟ ಮಾಡಬೇಕು. ಆಗ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದ್ರ ಬಗ್ಗೆ ನಾನು ಲಾಸ್ಟಲ್ಲಿ ಸುಮಾರು ಹೇಳಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಆರೋಗ್ಯಕ್ಕೆ ನಾವು ಯಾವೆಲ್ಲ ಅಭ್ಯಾಸನ ಮಾಡ್ಕೊಬೇಕು, ನಮಗೆ ಒಂದು ಒಳ್ಳೆಯ ಬೆಸ್ಟ್ ಆರೋಗ್ಯ ಸಿಗಬೇಕು ಅಂದರೆ ನಾನು ಹೇಳುವಂಥ ಇಷ್ಟು ಪಾಯಿಂಟ್ಸು ನೀವು ಕವರ್ ಮಾಡ್ಕೊಂಡ್ರೆ ಒಂದು ಒಳ್ಳೆಯ ಆರೋಗ್ಯ ನಿಮಗೆ ಸಿಗ್ತಾ ಹೋಗುತ್ತೆ. ಫಸ್ಟ್ನೇ ಪಾಯಿಂಟ್ ಬಂದುಬಿಟ್ಟು ಇದು, ಬೆಳಗ್ಗೆ ನಾವು ಒಳ್ಳೆ ಪೋಷಕಾಂಶ ಇರುವಂಥ ಆಹಾರವನ್ನು ತಿನ್ನಬೇಕು. ಮತ್ತು ಒಂದು ದಿನಕ್ಕೆ ನಾವು ಎಷ್ಟು ನೀರು ಕುಡಿಬೇಕು ಅಂತ ಹೇಳೋದಾದರೆ ಮಿನಿಮಮ್ ಅಂದರೆ 3 ಲೀಟ್ರ್ ನಾವು ಕುಡಿಲೇಬೇಕು. ನಾವು ಆರೋಗ್ಯವಾಗಿರಬೇಕು ಅಂದರೆ, ನಾವು ತಿನ್ನೋಂಥ ಆಹಾರ ಸರಿಯಾಗಿ ಜೀರ್ಣ ಆಗಬೇಕು ಅಂತಂದರೆ ನೀರು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಬಾಡಿ ಡಿಹೈಡ್ರೇಷನ್ ಆಗದೇ ಇರೋಂಗೆ ನಾವು ನೋಡ್ಕೊಬೇಕು. ಆಗ ನಮಗೆ ಯಾವುದೇ ಥರ ಕಾಯಿಲೆಗಳು ಬರದೇ ಇರೋಂಗೆ ತಡೆಗಟ್ಟೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ನೀರು ತುಂಬಾ ಇಂಪಾರ್ಟೆಂಟು. ನಾವು ನೀರು ಚೆನ್ನಾಗಿ ಕುಡಿದ್ರೆ ನಮ್ಮ ದೇಹದಲ್ಲಿ ನಾವು ತಿನ್ನೋಂಥ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ. ಸೊ ನೀರಿನ ಅಂಶ ಕಡಿಮೆ ಆಗದೇ ಇರೋಂಗೆ ಯಾವುದೇ ಕಾರಣಕ್ಕೂ ನಾವು ನೋಡ್ಕೊಬೇಕಾಗುತ್ತೆ. ಹಾಗಾಗಿ ಮಿನಿಮಮ್ ಅಂದರೆ 3 ಲೀಟ್ರ್ ನೀರನ್ನು ನಾವು ಕುಡಿಲೇಬೇಕು ಎಲ್ಲರೂ. ಇದು 2ನೇ ಪಾಯಿಂಟ್ ಬಂದುಬಿಟ್ಟು. 3ನೇ ಪಾಯಿಂಟ್ ಬಂದುಬಿಟ್ಟು, ನಾವು ಅರ್ಧ ಗಂಟೆನಾದ್ರು ವಾಕ್ ಮಾಡಬೇಕು. ನಾವು ಡೈಲಿ ಒಂದು ಅರ್ಧ ಗಂಟೆನಾದ್ರು ವಾಕ್ ಮಾಡಿದರೆ ನಮ್ಮ ಹಾರ್ಟಿಗೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಒಂದು ಅರ್ಧ ಗಂಟೆ ವಾಕ್ ಮಾಡೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನಾವು ವಾಕ್ ಮಾಡೋದಕ್ಕೆ ಯಾವುದೇ ಥರ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಅಲ್ವಾ. ಸೊ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಾವು ಡೈಲಿ ಒಂದು ಅರ್ಧ ಗಂಟೆ ವಾಕ್ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಅಟ್ಲೀಸ್ಟ್ ಒಂದು 20 ಮಿನಿಟ್ಸರು ನೀವು ಯೋಗ, ಧ್ಯಾನ ಈ ಥರದ್ದೆಲ್ಲ ಮಾಡ್ತಾ ಬನ್ನಿ. ಆವಾಗ ನಮಗೆ ಯಾವುದೇ ಥರ ಸ್ಟ್ರೆಸ್ಸು, ಏನೇ ಟೆನ್ಷನ್ ಇದ್ದರೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ನೀವು ಹೋಗಿ ನೋಡಿ, ಇವಾಗ ನೀವೇನಾದ್ರು ಒಂದು ಟೆನ್ಷನ್ ತೊಗೊಂಡಿದ್ರಿ ಅಂದರೆ ಸಿಂಪಲ್ ಒಂದು ಅರ್ಧ ಗಂಟೆ ವಾಕ್ ಮಾಡಿ ಬನ್ನಿ, ಒಂಥರ ಮೈಂಡು ರಿಲೀಫ್ ಅನಿಸುತ್ತೆ. ಅದೇ ಥರ ಒಂದು 20 ನಿಮಿಷ ನಾವೇನೋ ಒಂದು ಯೋಗ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ ನಮ್ಮ ಮೈಂಡು ಅಷ್ಟೇ ತುಂಬಾ ಯಾವುದೇ ಥರ ಸ್ಟ್ರೆಸ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ಯಾವುದೇ ಟೆನ್ಷನ್ನು, ಒತ್ತಡ ಅದೆಲ್ಲ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಸೊ ಇದು 2 ಪಾಯಿಂಟನ್ನು ನಾವು ಕವರ್ ಮಾಡ್ಕೊಬೇಕಾಗುತ್ತೆ. ಅರ್ಧ ಗಂಟೆ ವಾಕ್ ಮಾಡಬೇಕು, ಇಲ್ಲಾಂದರೆ ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ನಾವು ಯೋಗನಾದ್ರು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು, ನಾವು ಒಂದು 8 ಗಂಟೆನಾದ್ರು ನಿದ್ದೆ ಮಾಡಬೇಕಾಗುತ್ತೆ. ಒಂದು 7 ರಿಂದ 8 ಗಂಟೆ ನಾವು ಚೆನ್ನಾಗಿ ನಿದ್ದೆ ಮಾಡಬೇಕು. ನಾವು ಎಷ್ಟು ನಿದ್ದೆ ಮಾಡ್ತೀವೋ ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಂತ ಹಗಲೊತ್ತು ಮಲಗಬಾರ್ದು ಯಾವುದೇ ಕಾರಣಕ್ಕೂ. ನೈಟ್ ನಾವು ನಿದ್ದೆ ಏನು ಮಾಡ್ತೀವಲ್ಲ, ಅಟ್ಲೀಸ್ಟ್ ಒಂದು 10 o'clock ನಾವು ಮಲಗಬೇಕು. ಬೆಳಗ್ಗೆ ಒಂದು 6 o'clock ಏಳಬೇಕು. ಸೊ ಆವಾಗ ಒಂದು 8 ಗಂಟೆ ನಿದ್ದೆ ಆಗುತ್ತೆ. ಸೊ 8 ಗಂಟೆ ನಿದ್ದೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾಗಿ ನಮ್ಮ ಮೈಂಡಿಗೂ ರೆಸ್ಟ್ ಸಿಕ್ಕಂಗೆ ಆಗುತ್ತೆ. ಸೊ ಮೈಂಡಿನ ಆರೋಗ್ಯ, ನಮ್ಮ ಮೆದುಳಿನ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ 8 ಗಂಟೆ ನಿದ್ದೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು, ಸೂರ್ಯನ ಬೆಳಕಿಗೆ ನಾವು ಹೋಗೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸೂರ್ಯನ ಬೆಳಕಿಗೆ ನಾವು ಅಟ್ಲೀಸ್ಟ್ ಒಂದು 10 ನಿಮಿಷನಾದ್ರು ನಾವು ಸೂರ್ಯನ ಬೆಳಕನ್ನ ನಾವು ತೊಗೊಬೇಕು. ಕೆಲವೊಬ್ಬರು ಮನೆ ಒಳಗಡೆ ಇರ್ತಾರೆ, ಮನೆ ಒಳಗಡೆ ವಾಕ್ ಮಾಡೋದು ಈ ಥರ ಎಲ್ಲ ಮಾಡ್ತಿರ್ತಾರೆ. ಸಿಟಿಯಲ್ಲಿ ಆಲ್ಮೋಸ್ಟ್ ಆಲ್ ಇದು ನಡೀತಾ ಇರುತ್ತೆ. ಸೊ ಹಳ್ಳಿಯಲ್ಲಿ ಆ ಥರ ಎಲ್ಲ, ಹಳ್ಳಿ ಜನ ಆಲ್ಮೋಸ್ಟ್ ಆಲ್ ಹೊರಗಡೆ ಗದ್ದೆ ಕೆಲಸ ಈ ಥರ ಎಲ್ಲ ಹೋಗಿರ್ತಾರೆ. ಸಿಟಿಯಲ್ಲಿ ಯಾರು ಒಳಗಡೆ ವಾಕ್ ಮಾಡೋದು, ಒಳಗಡೆ ಯಾರು ಇರ್ತೀರ ಅವರಿಗೆ ಕಾಯಿಲೆಗಳು ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಯಾಕೆಂದರೆ ಸೂರ್ಯನ ಬೆಳಕಿನಲ್ಲಿ ವಿಟಮಿನ್ ಡಿ ಇರುತ್ತೆ. ಹಾಗಾಗಿ ಸೂರ್ಯನ ಬೆಳಕು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಒಂದು 10 ನಿಮಿಷನಾದ್ರೆ ನೀವು ಸೂರ್ಯನ ಬೆಳಕನ್ನು ತೊಗೊಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸೂರ್ಯನ ಬೆಳಕಿಗೆ ಒಂದು ಸ್ವಲ್ಪ ಹೋಗಿಬಿಟ್ಟು ಸೂರ್ಯನ ಬೆಳಕನ್ನು ತಗೊಳ್ಳಿ. ನೆಕ್ಸ್ಟ್ನೇ ಪಾಯಿಂಟ್ ಬಂದುಬಿಟ್ಟು, ನಮ್ಮ ಆಹಾರದಲ್ಲಿ ಸಕ್ಕರೆ ಅಂಶ ಕಡಿಮೆ ಇರಬೇಕು. ನಾವು ಜಾಸ್ತಿ ಶುಗರ್ ಇರುವಂಥ ಆಹಾರನ ತಿನ್ನಬಾರ್ದು. ಹಾಗೆ ನಾವು ತಿನ್ನೋ ಆಹಾರದಲ್ಲಿ ಉಪ್ಪಿನ ಅಂಶನೂ ಜಾಸ್ತಿ ಇರಬಾರ್ದು. ಕೆಲವೊಬ್ರು ಏನು ಮಾಡ್ತೀರಾ ಅಂದರೆ, ಮಾಡಿರೋ ಅಡುಗೆಯಲ್ಲಿ ಏನಾದರೂ ಸಪ್ಪೆ ಇತ್ತು ಅಂದರೆ ಮೇಲುಪ್ಪು ಹಾಕ್ಕೊಂಡ್ಬಿಟ್ಟು ತಿನ್ನೋ ಅಭ್ಯಾಸ ಕೆಲವೊಬ್ಬರಿಗೆ ಇರುತ್ತೆ. ಸೊ ಆ ಥರ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಮೇಲುಪ್ಪು ಹಾಕ್ಕೊಂಡು ಯಾವುದೇ ಕಾರಣಕ್ಕೂ ತಿನ್ನಬಾರ್ದು. ಮತ್ತು ತುಂಬ ಆಯಿಲ್ ಇರುವಂಥ ಫುಡ್ಡನ್ನು ತಿನ್ನಬಾರ್ದು. ನಾವು ತಿನ್ನೋ ಆಹಾರದಲ್ಲಿ ಆಯಿಲ್ ಅಂಶ ಕಡಿಮೆ ಇರಬೇಕು. ಆಯಿಲ್ ಇರುವಂತಹ ಆಹಾರಗಳನ್ನು ಜಾಸ್ತಿ ಯಾವುದೇ ಕಾರಣಕ್ಕೂ ತಿನ್ನಬಾರ್ದು. ಇದು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಾವು ಸಕ್ಕರೆನೂ ಕಮ್ಮಿ ಮಾಡಬೇಕು, ಉಪ್ಪನ್ನು ಕಡಿಮೆ ಮಾಡಬೇಕು. ಹಾಗೆ ಎಣ್ಣೆ ಪ್ರಮಾಣವೂ ಸಹ ನಾವು ಕಡಿಮೆ ಇರುವಂತಹ ಆಹಾರನೂ ಸಹ ನಾವು ತಿನ್ನಬೇಕು. ಇದಿಷ್ಟು ಫಾಲೋ ಮಾಡೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು, ಹಣ್ಣುಗಳನ್ನು ತಿನ್ನಬೇಕು. ನಾವು ದಿನನಿತ್ಯ ಅಟ್ಲೀಸ್ಟ್ ಒಂದು ಹಣ್ಣಾದ್ರೂ ತಿಂತಾ ಬರೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಒಳ್ಳೆಯ ಸೊಪ್ಪು, ತರಕಾರಿಗಳನ್ನು ತಿನ್ನಬೇಕು. ಇದ್ರ ಜೊತೆಗೆ ಹಣ್ಣುಗಳ ಸೇವನೆ ಮಾಡಬೇಕು. ಇವಾಗ ಊಟ ಆದಮೇಲೆ ಒಂದು ಬಾಳೆಹಣ್ಣು ತಿನ್ನೋದಾಗಿರ್ಬೋದು. ಈ ಥರ ನಾವು ಅಭ್ಯಾಸ ಮಾಡ್ತಾ ಬರೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಒಂದು ಹಣ್ಣನ್ನು ಡೈಲಿ ನೀವು ತಿಂತಾ ಬನ್ನಿ.
ಜಂಕ್ ಫುಡ್ ತಿನ್ನಬೇಡಿ. ಜಂಕ್ ಫುಡ್ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಯಾವುದೇ ಥರ ಲಾಭ ಇಲ್ಲ. ಅದ್ರ ಬದಲಾಗಿ ದುಡ್ಡು ಖರ್ಚು ಮಾಡಿಕೊಂಡು ನಾವು ತಿಂದು ನಮ್ಮ ಆರೋಗ್ಯನ ನಾವೇ ಹಾಳು ಮಾಡ್ಕೊಳೋಕ್ಕೆ ಒಂದು ಮುಖ್ಯ ಕಾರಣ ಆಗುತ್ತೆ ಜಂಕ್ ಫುಡ್ ತಿನ್ನೋದ್ರಿಂದ. ಹಾಗಾಗಿ ಆದಷ್ಟು ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡ್ತಾ ಬನ್ನಿ. ಇದರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ದೇಹದ ತೂಕನೂ ಕೂಡ ಜಾಸ್ತಿ ಆಗುತ್ತೆ. ನಾವು ಯಾವುದೇ ಕಾರಣಕ್ಕೂ ದೇಹದ ತೂಕ ಜಾಸ್ತಿ ಆಗದಿರಂಗೆ ನೋಡ್ಕೊಬೇಕಾಗುತ್ತೆ. ನಮ್ಮ ಬಾಡಿ ವೆಯ್ಟ್ ಜಾಸ್ತಿ ಆಗ್ತಾ ಹೋದಂಗೆ ನಮಗೂ ಕೆಲವೊಂದು ಕಾಯಿಲೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಜಂಕ್ ಫುಡನ್ನು ಅವಾಯ್ಡ್ ಮಾಡಿ. ಇದರಿಂದ ದೇಹದ ತೂಕನೂ ಕೂಡ ಕಂಟ್ರೋಲ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಆದಷ್ಟು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಊಟಕ್ಕಿಂತ ಮುಂಚೆ ಹ್ಯಾಂಡ್ ವಾಶ್ ಮಾಡಿ, ನೀಟಾಗಿ ಹ್ಯಾಂಡ್ ವಾಶ್ ಮಾಡಿ ತಿನ್ನಿ. ಮಧ್ಯೆ ಏನಾದ್ರು ತಿನ್ನೋದಾದ್ರೂ ಅಷ್ಟೇ ನೀಟಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ತಿನ್ನಿ. ನಮ್ಮ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಎಲ್ಲೋ ಹೊರಗಡೆ ಹೋಗಿರ್ತೀವಿ, ಏನೇನೋ ಮುಟ್ಟಿರ್ತೀವಿ, ಕೆಲವೊಂದು ನಮಗೆ ಗೊತ್ತಿರುವಂತಹ ಕೆಲವೊಂದು ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ನಮ್ಮ ಕೈಯಲ್ಲೆಲ್ಲ ಇರುತ್ತೆ. ಆದರೂ ಕೂಡ ನಾವು ಹಾಗೆ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ. ಹಾಗಾಗಿ ಆದಷ್ಟು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸರಿಯಾಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಿಟ್ಟು ಏನೇ ತಿನ್ನೋದಾದ್ರೂ ಅಷ್ಟೇ, ಊಟ ಮಾಡೋದಾದ್ರೂ ಅಷ್ಟೇ ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಿಟ್ಟು ತಿನ್ನಿ. ಇದರಿಂದನೂ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮಗೆ ಯಾವುದೇ ಥರ ಕಾಯಿಲೆಗಳು ಬರದೇ ಇರೋಂಗೆ ನಮ್ಮ ದೇಹವನ್ನು ನಾವು ಪ್ರೊಟೆಕ್ಟ್ ಮಾಡೋದಕ್ಕೆ ಇದು ಕೂಡ ಒಂದು ಮುಖ್ಯ ಕಾರಣವಾಗಿರುತ್ತೆ. ಸೊ ನಾನು ಹೇಳಿರುವಂಥ ಇಷ್ಟು ಪಾಯಿಂಟ್ಸನ್ನ ನಾವು ಕವರ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನಾವು ಎಷ್ಟೋ ಕಾಯಿಲೆಗಳಿಂದ ದೂರ ಇರೋದಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ. ಅದರಲ್ಲೂ ಮೇಯ್ನ್ ಹೇಳಬೇಕು ಅಂದರೆ ಒಂದು ಅರ್ಧ ಗಂಟೆ ವಾಕ್ ಮಾಡೋದು. ಅರ್ಧ ಗಂಟೆ ವಾಕ್ ಮಾಡೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಹೃದಯದ ಆರೋಗ್ಯ ಅಂತೂ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾವು ವಾಕ್ ಮಾಡೋದಕ್ಕೆ ಯಾವುದೇ ಥರ ಹಣ ಖರ್ಚು ಮಾಡೋ ಅವಶ್ಯಕತೆ ಇರೋಲ್ಲ. ಫ್ರೀಯಾಗಿ ನಮ್ಮ ಆರೋಗ್ಯ ನಾವು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಟ್ರಿಕ್ಸ್ ಅಂತ ಹೇಳಿದರೆ ನಾವು ವಾಕ್ ಮಾಡೋದು. ನಾವು ಎಷ್ಟು ವಾಕ್ ಮಾಡ್ತೀವೋ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ದಯವಿಟ್ಟು ಇದನ್ನು ಫಾಲೋ ಮಾಡಿ. ಮತ್ತು ನೀರನ್ನು ಜಾಸ್ತಿ ಕುಡೀರಿ, ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ನಾನು ಹೇಳಿರುವಂಥ ಇಷ್ಟು ಪಾಯಿಂಟ್ಸನ್ನು ಕವರ್ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಒಳ್ಳೆಯ ಆರೋಗ್ಯ ನಮಗೆ ಸಿಗ್ತಾ ಹೋಗುತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.